ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 8ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ನೀತಿವಂತರ ಪ್ರಾರ್ಥನೆ. ನೀತಿವಂತನ ಪರಿಣಾಮಕಾರಿ ಮತ್ತು ಶ್ರದ್ಧೆಯಿಂದ ಕೂಡಿದ ಪ್ರಾರ್ಥನೆಯು ಬಹು ಫಲಪ್ರದವಾಗುತ್ತದೆ. ಯಾಕೋಬ 5:16. ನೀತಿವಂತ ವ್ಯಕ್ತಿಯ ಪ್ರಾರ್ಥನೆಯು ಉತ್ಸಾಹದಿಂದ ಗುರುತಿಸಲ್ಪಡುತ್ತದೆ. ನೀತಿವಂತ ವ್ಯಕ್ತಿಯು ಆಕಸ್ಮಿಕವಾಗಿ ಪ್ರಾರ್ಥಿಸುವುದಿಲ್ಲ. ಅವನು ಉತ್ಸಾಹ ಮತ್ತು ನಿರಂತರತೆಯಿಂದ ಪ್ರಾರ್ಥಿಸುತ್ತಾನೆ. ಉತ್ತರ ಬರುವವರೆಗೂ ಅವನು ಪ್ರಾರ್ಥನೆಯಲ್ಲಿ ಹೋರಾಡುತ್ತಾನೆ. ಯಾಕೋಬ 5ನೇ ಅಧ್ಯಾಯದಲ್ಲಿ ನಾವು 3 ನೀತಿವಂತ ವ್ಯಕ್ತಿಗಳ ಉಲ್ಲೇಖಗಳನ್ನು ನೋಡುತ್ತೇವೆ. 6ನೇ ವಚನವು ನೀತಿವಂತನಾದ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳುತ್ತದೆ. 11ನೇ ವಚನವು ಯೋಬನನ್ನು ನೀತಿವಂತನೆಂದು ಉಲ್ಲೇಖಿಸುತ್ತದೆ. 17ನೇ ವಚನವು ಎಲಿಯನನ್ನು ನೀತಿವಂತನೆಂದು ಉಲ್ಲೇಖಿಸುತ್ತದೆ. 3 ಪ್ರಾರ್ಥನೆಯಲ್ಲಿ ಬಲಿಷ್ಠರಾಗಿದ್ದರು ಮತ್ತು ನಮಗೆ ಮಾದರಿಗಳಾಗಿ ಸೇವೆ ಸಲ್ಲಿಸಿದರು. ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳಿರಿ ಮತ್ತು ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಗುಣಮುಖರಾಗುವಿರಿ. ನೀತಿವಂತನ ಪರಿಣಾಮಕಾರಿ ಮತ್ತು ಶ್ರದ್ಧಾಪೂರ್ವಕ ಪ್ರಾರ್ಥನೆಯು ಬಹಳ ಪ್ರಯೋಜನಕಾರಿಯಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ. ಯಾಕೋಬ 5:16. ಅಂತಹ ಪ್ರಾರ್ಥನೆಯ ಮೂಲಕ ರೋಗಿಗಳು ಗುಣಮುಖರಾಗುತ್ತಾರೆ ಮತ್ತು ಪಾಪಗಳು ಕ್ಷಮಿಸಲ್ಪಡುತ್ತವೆ. ದೇವರು ಪೀಡಿತರನ್ನು ಎಬ್ಬಿಸುತ್ತಾನೆ. ಎಲಿಯನು ನಮ್ಮಂತೆಯೇ ಸ್ವಭಾವವುಳ್ಳವನಾಗಿದ್ದನು. ಮಳೆ ಬಾರದಂತೆ ಅವನು ಶ್ರದ್ಧೆಯಿಂದ ಪ್ರಾರ್ಥಿಸಿದನು. ಆದರೆ 3 ವರ್ಷ 6 ತಿಂಗಳು ಭೂಮಿಯ ಮೇಲೆ ಮಳೆ ಬೀಳಲಿಲ್ಲ. ಅವನು ಮತ್ತೆ ಪ್ರಾರ್ಥಿಸಲು ಆಕಾಶವು ಮಳೆಯನ್ನು ನೀಡಿತು, ಭೂಮಿಯು ತನ್ನ ಫಲವನ್ನು ನೀಡಿತು. ಯಾಕೋಬ 5:17-18. ಇದು ಸಾಮಾನ್ಯ ಪ್ರಾರ್ಥನೆ ಮತ್ತು ನೀತಿವಂತರ ಪ್ರಾರ್ಥನೆಯ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತದೆ. ಸಾಮಾನ್ಯ ಜನರು ನಿಯಮಿತವಾಗಿ ಪ್ರಾರ್ಥಿಸಬಹುದಾದರೂ ನೀತಿವಂತರು ಪ್ರಾರ್ಥನೆಗೆ ಉತ್ತರಿಸುವವರೆಗೆ ಆಳವಾದ ಉದ್ದೇಶ, ಅಚಲ ಪರಿಶ್ರಮ ಮತ್ತು ಆಧ್ಯಾತ್ಮಿಕ ತೀವ್ರತೆಯಿಂದ ಪ್ರಾರ್ಥಿಸುತ್ತಾರೆ. ನೀತಿವಂತರು ಮಾತ್ರ ಇತರರ ಪರವಾಗಿ ನಿಜವಾಗಿಯೂ ಮಧ್ಯಸ್ಥಿಕೆ ವಹಿಸಬಹುದು. ಯೋಬನು ನೀತಿವಂತನಾಗಿದ್ದರಿಂದ ನಾವು ಓದುತ್ತೇವೆ. ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದಾಗ ಕರ್ತನು ಅವನ ನಷ್ಟಗಳನ್ನು ಸರಿಪಡಿಸಿದನು. ವಾಸ್ತವವಾಗಿ ಕರ್ತನು ಯೋಬನಿಗೆ ಮೊದಲಿಗಿಂತ 2 ಪಟ್ಟು ಹೆಚ್ಚು ಕೊಟ್ಟನು. ಯೋಬ 42:10. ನೀತಿವಂತರು ನಿಸ್ವಾರ್ಥಿಗಳು. ಅವರ ಪ್ರಾರ್ಥನೆಗಳು ತಮ್ಮನ್ನು, ತಮ್ಮ ಸಂಗಾತಿಯನ್ನು ಅಥವಾ ಮಕ್ಕಳನ್ನು ಮೀರಿ ವಿಸ್ತರಿಸುತ್ತವೆ. ಅವರು ಅಂತರದಲ್ಲಿ ನಿಂತು ಇತರರಿಗಾಗಿ ಮಧ್ಯಸ್ಥಿಕೆ ವಹಿಸುತ್ತಾರೆ. ಸಾಮುವೇಲನನ್ನು ಪರಿಗಣಿಸಿ ಅವನು ಘೋಷಿಸಿದನು, ನಿಮಗಾಗಿ ಪ್ರಾರ್ಥಿಸುವುದನ್ನು ನಿಲ್ಲಿಸುವ ಮೂಲಕ ನಾನು ಕರ್ತನ ವಿರುದ್ಧ ಪಾಪ ಮಾಡುವುದು ನನಗೆ ದೂರವಾಗಿರಲಿ. 1 ಸಾಮುವೇಲ 12:23. ಅವನು ಇಸ್ರೇಲ್ ಪರವಾಗಿ ಪ್ರಾರ್ಥಿಸಿದನು ಮತ್ತು ಬೇಡಿಕೊಂಡನು. ಆದ್ದರಿಂದ ಯೇಸುವಿನ ರಕ್ತದಲ್ಲಿ ತೊಳೆದು ನೀತಿವಂತರಾಗಿರಿ ಮತ್ತು ಧೈರ್ಯದಿಂದ ಪ್ರಾರ್ಥಿಸಿ. ಯಾವುದೇ ಪಾಪ, ಕಹಿ ಅಥವಾ ಅಸಮಾಧಾನವು ನಿಮ್ಮನ್ನು ತಡೆಯದಿರಲಿ. ಪ್ರಿಯರೇ, ಕ್ರಿಸ್ತನ ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ಶುದ್ಧೀಕರಿಸುವುದಲ್ಲದೆ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ನೀತಿವಂತರೆಂದು ಸ್ಥಾಪಿಸುತ್ತದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಈ ಜೀವನದಲ್ಲಿ ಮಾತ್ರ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟಿದ್ದರೆ ನಾವು ಎಲ್ಲ ಮನುಷ್ಯರಿಗಿಂತ ಶೋಚನೀಯರು. 1 ಕೊರಿಂಥದವರಿಗೆ 15:19. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.